ತುಂಬಾ ವರ್ಷದಿಂದ ಫ್ರೆಂಡ್ಸ್ ಆಗಿದ್ದೀವಿ ಅಂದ್ರೆ ನಾವ್ ಯಾವಾಗ್ಲೂ ಕಾಲ್ ಮಾಡ್ಕೊಂಡಿರ್ತೀವಿ, ಯಾವಾಗ್ಲೂ ಟಚ್ ಅಲ್ಲಿ ಇರ್ತೀವಿ, ಯಾವಾಗ್ಲೂ ಮೀಟ್ ಮಾಡ್ತಾ ಇರ್ತೀವಿ ಅಂತ ಅಲ್ಲ. ನಾವು ಆಲ್ಮೋಸ್ಟ್ 14 ಇಯರ್ಸ್ ಇಂದ ಫ್ರೆಂಡ್ಸ್ ಇದೀವಿ. ಸೊ ನಾವು ಡೈಲಿ ಅಂತೂ ಕಾಲ್ ಮಾಡಲ್ಲ. ಮೆಸೇಜ್ ಅಂತೂ ಯಾವಾಗೋ ಅಪರೂಪಕ್ಕೆ ನಾವೇ ಬೈತಾ ಇರ್ತೀವಿ. ಸೊ ಇವತ್ತು ನಾವು ಮೀಟ್ ಮಾಡ್ತಾ ಇರೋದು ಏನ್ ಸ್ಪೆಷಲ್ ಡೇ ಅಂದ್ರೆ ನನ್ನ ಫ್ರೆಂಡು ನಾಗುದು ಮದ್ವೆ ಫಿಕ್ಸ್ ಆಗಿದೆ. ಸೊ ಅವಳಿಗೆ ಬ್ರೈಡ್ ಟು ಬಿ ಮಾಡ್ಬೇಕು ಅಂತ ನಾನು ಬ್ಯಾಂಗ್ಳೂರಿಂದ ಮಂಡ್ಯಕ್ಕೆ ಬಂದಿದ್ದೀನಿ. ಸೊ ನನ್ನ ಫ್ರೆಂಡ್ ಸೌ ಕೂಡ ಅವಳು ಕೂಡ ಬ್ಯಾಂಗ್ಳೂರಿಂದ ಬಂದಿದ್ದಾಳೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ ಮಾಡ್ಬೇಕಾ? ಎಸ್ ಮಾಡ್ಬೇಕು. ಬಿಕಾಸ್ ಅವಳು ಕೂಡ ನನ್ ಬ್ರೈಡ್ ಮಾಡಕ್ಕೆ ಬ್ಯಾಂಗ್ಳೂರ್‌ಗೆ ಬಂದಿದ್ದಾಳೆ. ಸೊ ಈ ಒಂದು ಬ್ರೈಡ್ ಮಾಡಕ್ಕೆ ಅಂತಾನೆ ನಾವು ಮೀಟ್ ಆಗ್ತೀವಿ ಅಂತಲ್ಲ. ಎಷ್ಟೊಂದ್ ದಿನ ಆಗಿತ್ತು ಮೀಟ್ ಆಗಿ. ಸೊ ಈ ದಿನ ಅಂತೂ ತುಂಬಾನೇ ಸ್ಪೆಷಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ಸೆಲೆಬ್ರೇಷನ್ ಕೂಡ ತುಂಬಾ ಚೆನ್ನಾಗಾಯ್ತು. ನೆಕ್ಸ್ಟ್ ನನ್ ಫ್ರೆಂಡ್ ಟ್ರೀಟ್ ಕೊಡ್ಸ್ತೀನಿ ಅಂತ ಅವಳ ಬೈಕಲ್ಲೇ ಕರ್ಕೊಂಡ್ ಹೋಗ್ತಾ ಇದ್ದಾಳೆ. ಸೊ ನೀವೇ ನೋಡ್ತಾ ಇರ್ಬೋದು 4 ಮೆಂಬರ್ಸ್ ಒನ್ ಬೈಕಲ್ಲಿ. ಸೊ ಫಸ್ಟ್ ಟೈಮ್ 4 ಮೆಂಬರ್ಸ್ ಹೋಗಿದ್ದು. ಸೊ ಭಯ ಆಗ್ತಿತ್ತು. ಬಟ್ ನಮ್ ಹುಡ್ಗಿ ಸೇಫ್ಟಿಯಾಗಿ ಕರ್ಕೊಂಡ್ ಹೋದ್ಲು. ಅಂಡ್ ಟ್ರೀಟ್ ಕೂಡ ಕೊಡ್ಸಿದ್ಲು. ಸೊ ಇವತ್ತು ಮಂಡೇ ಆಗಿದ್ರಿಂದ ವೆಜ್‌ನ ಟ್ರೈ ಮಾಡಿದ್ವಿ. ತುಂಬಾನೇ ಟೇಸ್ಟಿಯಾಗಿ ಕೂಡ ಇತ್ತು. ಅಂಡ್ ನನ್ನ ಫ್ರೆಂಡ್ ಲೈಫು ಯಾವಾಗ್ಲೂ ಖುಷಿಯಾಗಿರ್ಲಿ. ಅವಳ ಮ್ಯಾರೇಜ್ ಲೈಫ್ ತುಂಬಾನೇ ಚೆನ್ನಾಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.